ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಆರೋಪ ಕೇಸ್. ವಿನಯ್ ಕುಲಕರ್ಣಿ ವಿಚಾರಕ್ಕೆ ನಡೀತಾ ಇಡೀ ಕೇಸ್ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ತಂಗಿ ಹೆಸರಲ್ಲಿ ವಂಚನೆ ಆರೋಪ ಕೇಸ್. ಇದೀಗ ವಿನಯ್ ಕುಲಕರ್ಣಿ ವಿಚಾರಕ್ಕೆ ನಡೀತಾ ಇಡೀ ಕೇಸ್ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ವಂಚನೆ ಕೇಸ್. ವಂಚನೆ ಕೇಸ್ನಲ್ಲಿ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಐಶ್ವರ್ಯ ಗೌಡ. ದೆಹಲಿ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರನ್ನ ಬಳಕೆ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರನ್ನ ರಾಜಕೀಯವಾಗಿ ಮುಗಿಸಲು ಪ್ಲಾನ್ ನಡೆದಿತ್ತಾ? ವಿಚಾರಣೆ ವೇಳೆ ಪೊಲೀಸರಿಗೆ ಐಶ್ವರ್ಯ ಗೌಡ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಆರೋಪ ಕೇಸ್ ದಿನಕ್ಕೊಂದು ನಿಮಿಷಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇಷ್ಟೊತ್ತು ನೋಡ್ತಾ ಇದ್ರೆ ವನಿತಾ ಐತಾಳ್ ಹಾಗೂ ಆರೋಪಿ ಐಶ್ವರ್ಯ ಗೌಡ ಮಾತನಾಡಿರುವಂತಹ ಒಂದು ಆಡಿಯೋ ವೈರಲ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಮಾಧ್ಯಮದಲ್ಲಿ ಸುದ್ದಿ ನಿಲ್ಲಿಸಬೇಕು ಅಂತ ಹೇಳಿ ಐಶ್ವರ್ಯ ಅವರು ಗೋಗರ್ದಿದ್ದಾರೆ ಎನ್ನುವ ವಿಚಾರಗಳು ಲಭ್ಯವಾಗ್ತಿತ್ತು. ಮತ್ತೆ ನೋಡಿದ್ರೆ ಧರ್ಮ ಜ್ಯುವೆಲರಿ ಶಾಪ್ಗೆ ಹೋಗಿದ್ದ ಸಿಸಿಟಿವಿ ದೃಶ್ಯ ಲಭ್ಯವಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳು ಆದ ಬೆನ್ನಲ್ಲೇ ಇದೀಗ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಆರೋಪ ಕೇಸಲ್ಲಿ ವಿನಯ್ ಕುಲಕರ್ಣಿ ವಿಚಾರಕ್ಕೆ ನಡೀತಾ ಇಡೀ ಕೇಸ್ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ವಂಚನೆ ಕೇಸ್. ವಂಚನೆ ಕೇಸ್ನಲ್ಲಿ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಐಶ್ವರ್ಯ ಗೌಡ. ದೆಹಲಿ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರನ್ನ ಬಳಕೆ ಮಾಡಿದ್ದಾರಂತೆ. ವಿನಯ್ ಕುಲಕರ್ಣಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರ ಹಾಗಾದ್ರೆ ಇವರು? ವಿಚಾರಣೆ ವೇಳೆ ಪೊಲೀಸರಿಗೆ ಐಶ್ವರ್ಯ ಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಸವರಾಜ್ ಮುತ್ತಗಿ ಎಂಬುವವರಿಂದ ನಡೆದಿತ್ತಂತೆ ಸಂಚು. ಮತ್ತೊಂದು ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಿದೆ. ರಾಜಕೀಯ ಜೀವನ ಮುಗಿಸ್ತೀನಿ ಎಂದಿದ್ದಂತೆ ಬಸವರಾಜ್ ಕುಲಕರ್ಣಿ ಸ್ಥಾನಕ್ಕೆ ಬರಲು ಬಸವರಾಜ್ ಮುತ್ತಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ. ಈ ವಿಚಾರವಾಗಿ ಮಾತುಕತೆಯ ನಡೆಸಿದ್ರಂತೆ. ಈ ಮೂವರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಕುಲಕರ್ಣಿ ಜೈಲಿಗೆ ಕಳಿಸಲು ಆಗಿತ್ತಂತೆ ಮಾತುಕತೆ. ಈಗ ನೋಡ್ತಾ ಇದ್ರೆ ಈ ಪ್ರಕರಣ ದಿನಕ್ಕೊಂದು ನಿಮಿಷಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಆರೋಪ ಕೇಸ್. ವಿನಯ್ ಕುಲಕರ್ಣಿ ವಿಚಾರಕ್ಕೆ ನಡೀತಾ ಇಡೀ ಕೇಸ್ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ದೆಹಲಿ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರನ್ನ ಬಳಕೆ ಮಾಡಿದ್ರಂತೆ ಐಶ್ವರ್ಯ ಗೌಡ. ಹಾಗಾದ್ರೆ ರಾಜಕೀಯವಾಗಿ ವಿನಯ್ ಕುಲಕರ್ಣಿ ಅವರನ್ನ ಮುಗಿಸ್ಬೇಕು ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ರ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಕೀಯ ಜೀವನ ಮುಗಿಸ್ತೀನಿ ಅಂತ ಹೇಳಿದ್ರಂತೆ ಬಸವರಾಜ್. ಕುಲಕರ್ಣಿ ಅವರ ಜಾಗವನ್ನ ಕಿತ್ಕೊಳ್ಬೇಕು ಅಂತ ಹೇಳಿ ಬಸವರಾಜ್ ಮುತ್ತಗಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಈ ವಿಚಾರವಾಗಿ ಮಾತುಕತೆ ನಡೆಸಿದ್ರಂತೆ. ಈ ಮೂವರೂ ಕೂಡ ಸೇರ್ಕೊಂಡು ವಿನಯ್ ಕುಲಕರ್ಣಿಯನ್ನ ಒಳಗೆ ಕಳಿಸಲು ಯಾವ ರೀತಿ ಎಲ್ಲ ಮಾತುಕತೆ ಆಗ್ತಿತ್ತು, ಹಾಗಾದ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಮೂವರು ಕೂಡ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ರಂತೆ. ವಂಚನೆ ಕೇಸ್ ಬಗ್ಗೆ ಆರೋಪಿ ಐಶ್ವರ್ಯ ಗೌಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ರು. ನಾನು ಡಿಕೆ ಸುರೇಶ್ ಸಹೋದರಿ ಅಲ್ಲ ಅಂತ ಹೇಳಿದಾರಂತೆ ಐಶ್ವರ್ಯ ಗೌಡ. ಡಿಕೆ ಸುರೇಶ್ ಹೆಸರು ಹೇಳಿಕೊಂಡು ನಾನು ಯಾವುದೇ ವಂಚನೆಯನ್ನ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕಳೆದ 2023ರಿಂದ ವನಿತಾ ಐತಾಳ್ ನನಗೆ ಪರಿಚಯ ಇದ್ರು. ನನ್ನ ಗಂಡ ತಾಯಿ ಹೆಸರು ಯಾಕೆ ತರ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಕುಲಕರ್ಣಿ ಅವರೇ ಸಂಧಾನ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ನಮ್ಮಿಬ್ಬರ ನಡುವೆ ಸಂಧಾನ ಮಾಡಿದ್ರು. ವನಿತಾ ಹೈಲೈಟ್ ಆಗೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಈ ಆರೋಪಿಗಳಿಂದ ನನ್ನ ತಾಯಿ ಅಳತಿದ್ದಾರೆ ಅಂತ ಹೇಳಿ ಇದೀಗ ಐಶ್ವರ್ಯ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಮಗೂ ಅವ್ರಿಗೂ ಯಾವುದೇ ರೀತಿ ಇರಲಿಲ್ಲ. ನಾನೇನು ಅವ್ರ ತಂಗಿನೂ ಅಲ್ಲ. ತಂಗಿನ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಬರಲ್ವಾ? ಅವ್ರ ತಂಗಿ, ಅವ್ರ ಫ್ಯಾಮಿಲಿ, ಅವ್ರದ್ದು ಏನೇನಿರುತ್ತೆ ಅದೆಲ್ಲ. ಅವ್ರ ಕಸಿನೂ ಅಲ್ಲ, ನಾನು ಅವ್ರ ತಂಗಿನೂ ಅಲ್ಲ. ನಾನು ಈ ಏರಿಯಾದಲ್ಲಿ ಸ್ವಲ್ಪ ಹೆಸರುವಾಸಿಯಾಗಿದ್ದೆ. ಸೊ ಆ ರೀಸನ್ಗೆ ಅವ್ರಿಗೂ ನಮ್ಮ ಬಗ್ಗೆ ವಿಷಯಗಳು ಗೊತ್ತಾಯಿತು. ಈ ಥರ ಒಳ್ಳೆ ವ್ಯಕ್ತಿ ಅನ್ನೋ ಥರ ಗೊತ್ತಾಯಿತು. ಹಾಗಾಗಿ ನಾವು ಅವಾಗ ಪರಿಚಯ ಆಗಿದ್ವಿ ಅಷ್ಟೇ. ಅವ್ರ ಹೆಸರು ನಾನು ಎಲ್ಲೂ ಮಿಸ್ಯೂಸ್ ಮಾಡಿಲ್ಲ. ಇವ್ರೋಗಿ ಅವ್ರ ಹತ್ರ ಯಾವ ರೀತಿ ಮಾತಾಡಿದಾರೋ, ಏನು ಹೇಳಿದಾರೋ, ಏನು ಮಾತಾಡಿದಾರೋ, ಸೊ ಅದು ಆ ವಿಷಯವಾಗಿ ಅವ್ರೇನು ತಿಳ್ಕೊಂಡಿದ್ದಾರೋ ನನಗದು ಗೊತ್ತಿಲ್ಲ. ಇವ್ರು ಅವ್ರ ಹತ್ರ ಹೋಗಿ ಮಾತಾಡಿ ಬಂದಿದ್ದಾರೆ ಅಂದಾಗ ನಾನು ಅವ್ರಿಗೆ ಫೋನ್ ಮಾಡಿ ಕ್ಲಾರಿಟಿ ಕೊಟ್ಟೆ ಅಷ್ಟೇ. ವಿಷಯ ಗೊತ್ತೇ ಇಲ್ಲ ಸರ್. ಅವಳು ಯಾರು, ಅವಳು ಏನು, ಅವಳು ಪೂರ್ತಿ ಹೆಸರು ಕೂಡ ವನಿತಾ ಐತಾಳ್ ಅನ್ನೋದು ಕೂಡ ನನ್ನ ಮನೇಲಿ ಯಾರಿಗೂ ಗೊತ್ತಿಲ್ಲ.
ಈವನ್ ಇವಾಗ ನಾನು ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋದಾಗ ನಾನು ಟಿ ವಿನಲ್ಲಿ ನೋಡಿದೆ ಅವ್ರ ಊರಿದ್ದು ಅವ್ರ ತಾಯಿ ಇವರು ಅವ್ರ ತಮ್ಮ ಇವರು ಅಂತ ನನ್ನ ಇಡೀ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಎಲ್ಲ ತೆಗಿತಾ ಇದ್ದಾರೆ, ಅವ್ರು ಹಿಂಗೆ ಇವ್ರು ಹಿಂಗೆ ಅದಿದು ಅಂತ. ನನ್ನ ತಾಯಿ ನನ್ನ ತಮ್ಮ ಎಲ್ಲ ಯಾಕೆ ಇದ್ರಲ್ಲಿ ಬರ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಈಗ ಇವರೇ ಹೇಳಿದ್ರು, ಇದಕ್ಕೂ ಮುಂಚೆ ನಾನು ಲೈವಲ್ಲಿ ಕೂತಾಗ ಅವರೇ ಹೇಳಿದ್ರು, ಸರ್ ಅವ್ರಿಗೆ ನಾನು ಗೋಲ್ಡ್ ಕೊಟ್ಟಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು, ಇದಿಷ್ಟೇ ನಮ್ಮ ವಿಷಯ ಅಂತಂದರು. ಅಷ್ಟೇ ವಿಷಯ ಆದರೆ ಯಾಕೆ ಫ್ಯಾಮಿಲಿದೆಲ್ಲ ಮಧ್ಯಕ್ಕೆ ತೆಗಿತಾ ಇದ್ದಾರೆ, ಯಾಕೆ ನನ್ನ ಫ್ಯಾಮಿಲಿಯಲ್ಲಿ ಹಂಗಂದರೆ ಇವ್ರ ಫ್ಯಾಮಿಲಿ ಇವ್ರು ಏನೇನು ಮಾಡ್ತಿದ್ರು, ಏನೇನು ಕೆಲಸಗಳು ಮಾಡ್ತಿದ್ರು, ಇವ್ರು ಯಾವ ಲೆವೆಲಲ್ಲಿದ್ದರು, ಯಾವ ಲೆವೆಲ್ಲು ಬಾರ್ನ್ ಬಾಟಪ್ ಇವ್ರೇನು ರಿಚ್ ಅಲ್ಲ, ಗೋಲ್ಡ್ ಸ್ಪೂನಲ್ಲಿ ಏನು ಹುಟ್ಟಿಲ್ಲ, ಇವ್ರು ಎಲ್ಲೆಲ್ಲಿ ಏನೇನು ಮಾರಾಟ ಮಾಡ್ತಿದ್ರು, ಅಲ್ಲಿಂದ ಯಾರು ಇವ್ರನ್ನ ಕರ್ಕೊಂಡು ಬಂದು ಆರ್ ಆರ್ ನಗರಕ್ಕೆ ಸೇರಿಸಿದ್ರು, ಇವ್ರು ಏನು ಮಾಡಿದ್ರು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರ ತಂದೆ ಏನು ಮಾಡ್ತಿದ್ರು, ಇವ್ರ ತಾಯಿ ಏನು ಮಾಡ್ತಿದ್ರು, ಇದನ್ನೆಲ್ಲ ತೆಗ್ದು ಮಾತಾಡೋಷ್ಟು ಚೀಪ್ ಲೆವೆಲ್ ನಾನು ಅವರು ಚೀಪ್ ಲೆವೆಲ್ಗೆ ಇಳ್ದಿರ್ಬೋದು, ಅಷ್ಟು ಚೀಪ್ ಲೆವೆಲ್ಗೆ ನನಗೆ ಇಳಿಯೋಕ್ಕೆ ಇಷ್ಟ ಇಲ್ಲ. ಅದೇ ಈಗ ಇದರಿಂದ ನೀವೇ ಅರ್ಥ ಮಾಡ್ಕೋಬೇಕು. ಈಗ ಫಸ್ಟು ಆ ಲೇಡಿ ಏನಂತ ಹೇಳಿದ್ರು, ನೀವು ಮಾತಾಡಿ ನನಗೆ ದುಡ್ಡು ಕೊಡಬೇಕು, ನಾನು ಗೋಲ್ಡ್ ಕೊಟ್ಟಿದ್ದೀನಿ, ಅವ್ರಿಗೆ ದುಡ್ಡು ಕೊಡಿಸಿ, ಇಷ್ಟೇ ಅವ್ರು ಹೇಳಿದ್ರು. ಆಮೇಲೆ ನೋಡಿದ್ರೆ ಡಿ ಕೆ ಸುರೇಶ್ ಅವ್ರ ಹೆಸರು ತೆಗೆದ್ರು, ಆಮೇಲೆ ನೋಡಿದ್ರೆ ಧರ್ಮ ಅವ್ರ ಹೆಸರು ತೆಗೆದ್ರು, ಈಗ ವಿನಯ್ ಕುಲಕರ್ಣಿ ಅವ್ರ ಹೆಸರು ತೆಗೆದ್ರೆ ಇನ್ನೂ ಸ್ವಲ್ಪ ಟೈಮ್